ಅಲ್ಲ ಗುರು, ಹೊಸಕೋಟೆಲ್ ಬಂದು ನಿಮ್ಮಂತ ವೆಜಿಟೇರಿಯನ್ಸ್ ಏನ್ ತಿಂತೀರಾ ಅಂತ ಕೇಳಿದವ್ರಿಗೆ ಈ ವಿಡಿಯೋನ ಒಮ್ಮೆ ಶೇರ್ ಮಾಡಿ. ಹಲವಾರು ರೀತಿಯಾದ ಸ್ವೀಟ್ಸ್, ಖಾರದ ಐಟಮ್ಸ್ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ನಾವಿವತ್ತು ಎಲ್ಲಿಗೆ ಬಂದಿದೀವಿ ನೋಡಿದ್ರೆ, ಚಿಕ್ಕೇಗೌಡ ಚೌಲ್ಟ್ರಿ ಎದುರುಗಡೆನೆ ಲೊಕೇಟ್ ಆಗಿರ್ತಕ್ಕಂಥ ಮುಂಬೈ ವಡಾಪಾವ್ ಅಂಡ್ ಸ್ನಾಕ್ಸ್ ಸೆಂಟರ್. ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಜಾಗದಲ್ಲಿ ಲೋಕಲೈಟ್ಸ್ ಪ್ರಿಫರ್ ಮಾಡೋದು ಇವ್ರ ಅಂಗಡಿ ಹೆಸರಲ್ಲೇ ಇರುವಂತ ವಡಾಪಾವ್. ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಡಾಪಾವ್ ನ ಕಂಟಿನ್ಯೂಸ್ ಆಗಿ ಬಲ್ಕ್ ಕ್ವಾಂಟಿಟೀಸ್ ಅಲ್ಲಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಇನ್ನ ಇಲ್ಲಿನ ಮಿಸಲ್ ಪಾವ್ ಅಂತೂ ಮಿಸ್ ಮಾಡಂಗೆ ಇಲ್ಲ. ಒಳ್ಳೆ ಸ್ಟಫಿಂಗ್ ಒಂದಿಗೆ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ನಾವು ಹೋಗಿ ಟೈಮಲ್ಲಿ ನೋಡಿದ್ರೆ ಫ್ರೆಶ್ ಆಗಿ ಇಲ್ಲಿ ಕಚೋರಿ ಹಾಗೂ ಸಮೋಸನ ಪ್ರಿಪೇರ್ ಮಾಡ್ತಾ ಇದ್ರು. ನೋಡೋದಿಕ್ಕೇನೆ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇನ್ನ ಟೈಮಿಂಗ್ ಸ್ವಿಚ್ ಆಗಿ ಬಂದ್ರೆ ಅಂತೂ ಮಧ್ಯಾಹ್ನ 12 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 9-9:30 ತನಕ ನಿಮ್ಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ಹಲವಾರು ರೀತಿಯಾದ ಸ್ನಾಕ್ಸ್ ಸಿಗುತ್ತೆ. ನಾವಿಲ್ಲಿ ಹೋಗಿ ಮೊದಲಿಗೆ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಸಮೋಸ. ಇದರ ಬೆಲೆ ನೋಡಿದ್ರೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನ ಟೇಸ್ಟ್ ಸ್ವಿಚ್ ಆಗಿ ಬಂದ್ರೆ ಅಂತೂ ಔಟರ್ ಟೆಕ್ಸ್ಚರ್ ಎಲ್ಲ ಕ್ರಂಚಿಯಾಗಿ, ಒಳಗಡೆ ಸ್ಟಫಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ತಿನ್ನಕ್ಕೆ ಸಕ್ಕದಾಗಿತ್ತು. ನಂತರ ಸ್ವೀಟ್ಸ್ ಅಲ್ಲಿ ನಾವು ತಗೊಂಡಿದ್ದೆ ಇಲ್ಲಿನ ಸ್ಪೆಷಾಲಿಟಿ ಆದಂತ ಪೇಣಿ ಮೋತಿಚೂರ್ ಲಾಡು ಹಾಕಿ ಅದ್ರ ಮೇಲ್ಗಡೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಬಾದಾಮಿ ಹಾಲು ಹಾಗೂ ಕೆನೆನ ಇಟ್ಕೊಡ್ತಾರೆ. ಟೇಸ್ಟ್ ವೈಸ್ ಅಂತೂ ಇದು ಸೂಪರ್ ಆಗಿತ್ತು. ಲಾಸ್ಟ್ ಅಂಡ್ ಫೈನಲ್ ಆಗಿ ಇಲ್ಲಿನ ಸ್ಪೆಷಲ್ ಲಸ್ಸಿಯಿಂದ ಮುಗಿಸಿದ್ವಿ. ನೆಕ್ಸ್ಟ್ ಟೈಮ್ ಹೊಸಕೋಟೆ ಕಡೆ ಹೋದ್ರೆ ಡೆಫಿನೆಟ್ಲಿ ಇಲ್ಲಿ ಒಮ್ಮೆ ಟ್ರೈ ಮಾಡಿ.